ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇವನು ನನ್ನ ಮಗ, ಇವನಿಗೆ 4 ಇಯರ್ಸ್. ಈಗ ಅವನಿಗೆ ನರ್ಸರಿಗೆ ಅಡ್ಮಿಷನ್ ಮಾಡಿಸ್ಬೇಕಿತ್ತು. ಸ್ಕೂಲಿಗೆ ಎನ್ಕ್ವೈರಿಗೆ ಅಂತ ಹೊರಟಿದ್ವಿ. ಆಗ ಇವನ್ನ ಕೇಳಿದ್ರೆ ಇವನೇನಂತ ಹೇಳ್ತಾನೆ ನೋಡಿ. ಟೀಚರ್ ಏನಾದರೂ ಕೇಳಿದ್ರೆ ಏನು ಹೇಳ್ತೀರಾ? ನಿಮ್ಮ ಟೀಚರ್ ಏನಾದರೂ ಕೇಳಿದ್ರೆ ಏನು ಹೇಳ್ತೀರಾ? ಹಿಂಗೆ ಗೊತ್ತಿಲ್ಲ ಅಂತೀರಾ? ಹಂಗೆ ಹೇಳ್ಬಾರ್ದು. ಏನು ಕೇಳ್ತಾರೋ ಅದನ್ನು ಹೇಳ್ಬೇಕು, ಓಕೆನಾ? ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರೆ ರುದ್ವಿಕ್ ಸುಮ್ಮ. ವೆರಿ ಗುಡ್. ಓಕೆ, ಹೋಗೋಣ. ಬಾ ಹೋಗೋಣ. ಅವತ್ತು ಸ್ಕೂಲ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ಈವ್ನಿಂಗು ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ. ಇವಳೇ ನಮ್ಮ ಅಕ್ಕನ ಮಗಳು, ಅವ್ನು ನಮ್ಮ ಪಾಪು. ಟಿ ವಿಲಿ ಸಾಂಗ್ ಬರ್ತಾಯಿದ್ರೆ ಅದನ್ನು ನೋಡಿಕೊಂಡು ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು. ನೋಡಿ ಇಬ್ಬರು ಹೇಗೆ ಮಾಡ್ತಾಯಿದ್ದಾರೆ ಡ್ಯಾನ್ಸ್. ಅವ್ರ ಅಕ್ಕ ಮಾಡೋದು ನೋಡಿ ತಮ್ಮ ಮಾಡ್ತಾನೆ, ತಮ್ಮ ಮಾಡೋದು ನೋಡಿ ಅಕ್ಕ ಮಾಡ್ತಾಳೆ. ಟಿ ವಿಲಿ ಹೇಗೆ ಮಾಡ್ತಾ ಇರ್ತಾರೋ ಅದೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಇಬ್ಬರು. ಮನೇಲಿ ಈ ಥರ ಚಿಕ್ಕ ಮಕ್ಕಳಿದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅನಿಸುತ್ತೆ. ಅವ್ರದ್ದೇ ಕೆಲಸ, ಅವ್ರದ್ದು ಆಟ ಆಡೋದು ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದೇ ಆಗುತ್ತೆ. ನಮ್ಮ ಅಕ್ಕನ ಮನೆಗೆ ಹೋಗಿದ್ದ ದಿನ ಶ್ರೀರಾಮನವಮಿ ಕೂಡ ಆಗಿತ್ತು. ಅವತ್ತೇ ನನ್ನ ಬರ್ತಡೇ ಕೂಡ ಆಗಿತ್ತು. ಸಿಂಪಲಾಗಿ ಬರ್ತಡೇ ಸೆಲೆಬ್ರೇಷನ್ ಕೂಡ ಮಾಡಿದರು. ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಕಡೆ ಸೇರಿದ್ರೆ ಅದೇ ಒಂದು ಹಬ್ಬ ಆಗಿರುತ್ತೆ ನಮಗೆ. ನೋಡಿ ಇಷ್ಟು ಜನ ಚಿಕ್ಕ ಮಕ್ಕಳಿದ್ದಾರೆ. ಇಲ್ಲಿ ಇನ್ನೂ 2 ಪಾಪು ಮಿಸ್ಸಿಂಗ್ ಇದೆ. ನಮ್ಮ ಅಣ್ಣನ ಮಗ ಒಬ್ಬ, ನಮ್ಮ ಅಕ್ಕನ ಮಗ ಒಬ್ಬ. ನಾವೆಲ್ಲ ಒಂದು ಕಡೆ ಸೇರಿದ್ರೆ ಬರೀ ಮಕ್ಕಳ ಸಂತೆನೇ ಆಗಿರುತ್ತೆ. ಇದಕ್ಕಿಂತ ಸೆಲೆಬ್ರೇಷನ್ ಬೇರೆ ಯಾವುದು ಇಲ್ಲ ಅನಿಸುತ್ತೆ. ಸಿಂಪಲಾಗಿ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿದ್ವಿ. ಅವತ್ತೇ ರಾಮನವಮಿ ಆಗಿದ್ದರಿಂದ ಹಬ್ಬದ ಅಡುಗೆ ಮಾಡಿದ್ರು. ನಾವು ಕಸಿನ್ಸ್ ಎಲ್ಲ ಒಂದೇ ಏರಿಯಾದಲ್ಲೇ ಇರೋದು. ಅಕ್ಕಪಕ್ಕದ ರೋಡಲ್ಲಿ ಇರೋದ್ರಿಂದ ನಾವೆಲ್ಲ ಒಂದೇ ಹತ್ರ ಸೇರಿದ್ರೆ ತುಂಬ ಜನ ಆಗಿಬಿಡ್ತೀವಿ. ಒಂದು 15ರಿಂದ 16 ಜನ ಇರ್ತೀವಿ ನಾವು. ಅಡುಗೆ ಎಲ್ಲ ಮಾಡಿಕೊಂಡು ನಾವು ಟೆರಸಿಗೆ ಊಟ ತೊಗೊಂಡೋಗಿ ಅಲ್ಲೇ ಊಟ ಮಾಡ್ತೀವಿ. ಅಷ್ಟು ಜನನೂ ಈ ಥರ ಜೊತೆಲಿ ಕುತ್ಕೊಂಡು ಊಟ ಮಾಡೋದೇ ಒಂಥರ ಖುಷಿ ಇರುತ್ತೆ. ನಾವೆಲ್ಲರೂ ಒಂದು ರೌಂಡ್ ಊಟ ಮಾಡಿದ್ವಿ. ನಮ್ಮ ಆಂಟಿ ನಮ್ಮಮ್ಮ ಚಿಕ್ಕ ಮಕ್ಕಳನ್ನ ನೋಡ್ಕೊತಾ ಇದ್ರು. ಅವರೆಲ್ಲ ಒಂದು ರೌಂಡ್ ಕುತ್ಕೊಂಡು ಊಟ ಮಾಡ್ತಾರೆ. ಈ ಥರ ಎಲ್ಲರ ಜೊತೆಗೆ ಸೇರಿದಾಗ ಈ ಥರ ಕುತ್ಕೊಂಡು ಊಟ ಮಾಡೋಕ್ಕೆ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನಮ್ಮ ಮಾವ ಸ್ವಲ್ಪ ಲೇಟಾಗಿ ಬಂದರು, ಈಗ ಕೂತ್ಕೊಂಡಿದ್ದಾರೆ ಊಟಕ್ಕೆ. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಇವ್ನು ನನ್ನ ತಮ್ಮ ಸೈಕಲ್ ಮೇಲೆ ಕೂತಿರೋನು. ಸೈಕಲೇ ಮುರಿದಾಕ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡಿದ್ದಾನೆ. ಚಿಕ್ಕ ಮಕ್ಕಳು ಸೈಕಲ್ ಅಂತ ಅಂದರು, ಅದ್ರ ಮೇಲೆ ಕೂತ್ಕೊಂಡು ಆಟ ಆಡ್ತಾನೆ. ಮಕ್ಳ ಕೈಲಿ ಆಗದಿಲ್ಲದಕ್ಕೆ ನಮ್ಮ ಮಾವನು ಹೋಗಿ ಹೆಲ್ಪ್ ಮಾಡ್ತಿದ್ದಾರೆ. ಊಟ ಎಲ್ಲ ಫನ್ ಮೂಮೆಂಟ್ಸ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಆಲ್ಮೋಸ್ಟ್ ಅಲ್ಲೇ 10:30 11 ಗಂಟೆ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.